ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸ್ವಂತ ತಂಗಿಯನ್ನೇ ಮದುವೆಯಾಗಿದ್ದಾನೆ ಅಣ್ಣ ಮೊಹಮ್ಮದ್. ಇದು ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ. ನೋಡಿ, ರಕ್ತ ಸಂಬಂಧಗಳ ಪವಿತ್ರತೆಗೆ ಕಳಂಕ ತರುವಂತಹ, ಕೇಳಿದ್ರೆ ಮೈ ಜುಮ್ಮೆನಿಸುವಂತಹ ಆಘಾತಕಾರಿ ಘಟನೆಯೊಂದು ಹರಿಯಾಣದಲ್ಲಿ ಬೆಳಕಿಗೆ ಬಂದಿದೆ. ಕಾಮದ ಅಂಧಾಕಾರದಲ್ಲಿ ಮುಳುಗಿದ ಯುವಕನೊಬ್ಬ ಹೆತ್ತ ಕರುಳಿನ ಹೊಡಹುಟ್ಟಿದ ತಂಗಿಯನ್ನೇ ಮದುವೆ ಆಗಿರುವ ವಿಚಿತ್ರ ಮತ್ತು ಅಸಹ್ಯಕರ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೆತ್ತವರು ಬೇಡ ಅಂದ್ರೂ ಕೂಡ ಕೇಳ್ತಾ ಇಲ್ಲ ಅಣ್ಣ. ನೋಡಿ, ವರದಿಗಳ ಪ್ರಕಾರ ಹರಿಯಾಣದ ಮೊಹಮ್ಮದ್ ಅಲಾವುದ್ದೀನ್ ಎಂಬಾತನಿಗೆ ತನ್ನದೇ ಸ್ವಂತ ತಂಗಿ ಸಕೀನಾಳನ್ನ ಮದುವೆ ಆಗಬೇಕು ಅನ್ನುವಂಥ ವಿಕೃತ ಮನಸ್ಥಿತಿ, ವಿಕೃತ ಆಸೆ ಇತ್ತು. ಈ ವಿಷಯ ತಿಳಿತಾ ಇದ್ದಂತೆ ಆಘಾತಕ್ಕೆ ಒಳಗಾದ ಇಬ್ಬರ ಪೋಷಕರು ಮತ್ತು ಕುಟುಂಬಸ್ಥರು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ಇಂತಹ ಧರ್ಮ ಬಾಹಿರ ಮತ್ತು ಅನೈತಿಕ ಸಂಬಂಧ ಸಮಾಜ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬುದ್ಧಿವಾದವನ್ನ ಹೇಳಿದರು. ಯಾವುದನ್ನು ಕೇಳದೆ ನೇರವಾಗಿ ಹೋಟೆಲ್ನಲ್ಲಿ ಹೋಗಿ ವಾಸ್ತವ್ಯವನ್ನ ಹೂಡ್ತಾನೆ. ಇನ್ನೇನು ತಾನೇ ಮಾಡೋದಕ್ಕಾಗುತ್ತೆ, ಈ ಥರ ಹಠ ಹಿಡಿದ್ಬಿಟ್ಟಿದ್ದಾನೆ ಅಂತ ಕೊನೆಗೂ ಕೂಡ ಕುಟುಂಬಸ್ಥರು ಒಪ್ಕೊಂಡ್ಬಿಡ್ತಾರೆ. ಆದರೆ ಕಾಮಾಂಧನಾಗಿದ್ದ ಅಲಾವುದ್ದೀನ್ ಹೆತ್ತವರ ಮಾತಿಗೆ ಕಿಂಚಿತ್ತೂ ಕೂಡ ಬೆಲೆಯನ್ನ ಕೊಡಲಿಲ್ಲ. ಹೆತ್ತವರು ವಿರೋಧಿಸ್ತಾ ಇದ್ದಂತೆ ತಂಗಿ ಸಕೀನಾಳನ್ನ ಕರ್ಕೊಂಡು ಹೋಟೆಲ್ಗೆ ಶಿಫ್ಟ್ ಆಗ್ಬಿಡ್ತಾನೆ. ಅಲ್ಲಿ ಇಬ್ಬರು ಗಂಡ ಹೆಂಡತಿಯಂತೆ ಒಟ್ಟಿಗೆ ಜೀವಿಸೋದಕ್ಕೆ ಆರಂಭ ಮಾಡ್ತಾರೆ. ಇವರ ಈ ಹಠಮಾರಿ ಮತ್ತು ಅಸಹ್ಯಕರ ನಡವಳಿಕೆಯಿಂದಾಗಿ ಸಮಾಜದಲ್ಲಿ ಮಾನ ಮರ್ಯಾದೆ ಹರಾಜಾಗುವುದನ್ನು ತಡೆಯುವುದಕ್ಕೆ ಸಾಧ್ಯ ಆಗದೆ ಕೊನೆಗೆ ಕುಟುಂಬಸ್ಥರು ಇವರಿಬ್ಬರ ಮದುವೆಗೆ ಒಪ್ಪಿಗೆ ನೀಡಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಯಿತು ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶ ಮತ್ತು ಸಾರ್ವಜನಿಕ ಚರ್ಚೆ ಕೂಡ ನಡೀತಾ ಇದೆ. ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪವಿತ್ರವಾದ ಅಣ್ಣ ತಂಗಿ ಬಾಂಧವ್ಯಕ್ಕೆ ಇಂತಹ ಘಟನೆಗಳು ಕಪ್ಪು ಚುಕ್ಕಿಯಾಗಿದೆ ಅಂತ ಅನೇಕರು ಕಾಮೆಂಟ್ ಮಾಡಿದ್ದಾರೆ. ನೋಡಿ, ಪ್ರಶ್ನೆ ಮಾಡ್ತಿದ್ದಾರೆ ನೆಟ್ಟಿಗರು. ಭಾರತೀಯ ಸಂಸ್ಕೃತಿಯಲ್ಲಿ ರಕ್ಷಾ ಬಂಧನದಂತಹ ಹಬ್ಬಗಳ ಮೂಲಕ ಅಣ್ಣ ತಂಗಿಯ ಸಂಬಂಧಕ್ಕೆ ಅತ್ಯುನ್ನತ ಗೌರವ ನೀಡಲಾಗುತ್ತೆ. ಇಂತಹ ವಿಕೃತ ಮನಸ್ಥಿತಿಯ ಘಟನೆಗಳು ಮುನ್ನೆಲೆಗೆ ಬಂದಾಗ ಹಬ್ಬಗಳ ಆಚರಣೆ ಅಥವಾ ಇಂತಹ ಮನಸ್ಥಿತಿ ಇರುವವರನ್ನ ಅಣ್ಣ ಅಂತ ಕರೆಯೋದ್ರಿಂದ ಅವರ ಆಲೋಚನಾ ಕ್ರಮದಲ್ಲಿ ಏನಾದರೂ ಬದಲಾವಣೆ ತರುವುದಕ್ಕೆ ಸಾಧ್ಯನಾ ಅನ್ನುವ ಗಂಭೀರ ಪ್ರಶ್ನೆಗಳು ಮತ್ತು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ಈ ಸಂಬಂಧಗಳ ಪವಿತ್ರತೆಯನ್ನ ಗಾಳಿಗೆ ತೂರಿ ನಡೆಯುವಂತ ಇಂತಹ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಬಟ್ ಇದೊಂಥರ ಹೆಂಗೆ ಆಗ್ತಾ ಇದೆ ಅಂತಂದ್ರೆ, ಸ್ವಂತ ತಂಗಿಯನ್ನೇ ಮದುವೆ ಆಗ್ತಾನೆ ಈ ಕಾಮಿ ಅಂತಂದ್ರೆ ಏನ್ ತಾನೇ ಹೇಳೋದಕ್ಕಾಗುತ್ತೆ? ಇದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹ, ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೀಕ್ಷಕರೇ, ನಿಮಗೆ ಈ ವಿಷಯದ ಬಗ್ಗೆ ಅಥವಾ ಈ ಘಟನೆಯ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.